ಕೊಡಿ, ನೀವು 1 ನಿಮಿಷ ಅವಕಾಶ ಕೊಟ್ಟಿಲ್ಲ ಅಂದ್ರೆ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆ ಫಸ್ಟ್ ಯಾವ ಸಚಿವರು ನಿಮ್ಮ ಕೇಳಿ, 1 ನಿಮಿಷ ಕೇಳಿ. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಯತ್ನಾಳ್ ಅವ್ರು ಎತ್ತಿದಕ್ಕೆ ರಾಜಣ್ಣ ಅವ್ರು ಉತ್ತರ ಕೊಟ್ರು ಅಂತ. ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದು ಚೀಟಿ ಬಂತು ಆ ಕಡೆಯಿಂದ, ಯಾರೋ ಒಬ್ಬರು ಮಂತ್ರಿಗಳು. ದಯವಿಟ್ಟು ಅದನ್ನ ತನಿಖೆ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಇದು ವೆರಿ ಸೀರಿಯಸ್ ಅಫೆನ್ಸ್. ಯಾರು ಚೀಟಿ ಕೊಟ್ಟಿದ್ದು ಕೇಳಿ, ಕೇಳಿ. ಇದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ. ದಿನೇಶ್ ಗುಂಡೂರಾವ್ ಸರ್, ಇದು ದಿನೇಶ್ ಅಲ್ಲಿಂದ ಚೀಟಿ ತನಿಖೆ ಕೇಳಿ. 1 ನಿಮಿಷ. ಚೀಟಿ ಕೊಟ್ಟವ್ರು ಯಾರು? ಯಾರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರಾ ಇಲ್ಲ ಯಾರು ವಿರೋಧ ಕೊಟ್ಟರು? ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರೋದ್ರಿಂದ ಸಿಬಿಐ ತನಿಖೆ ಮಾಡ್ತೀನಿ. ಈಗ 28 ಜನಗಳು ಮುಖ್ಯಮಂತ್ರಿ ಉತ್ತರ ಕೊಡ್ತಾ ಕೇಳಿ. ಸುರೇಶ್ ಗೌಡ ಕೂತ್ಕೊಳ್ರಿ. ಎಲ್ಲರೂ ಮಾತಾಡೋಂತ ವಿಚಾರ ಅಲ್ಲ ಇದು. ಸುನೀಲ್ ಕುಮಾರ್ ಏನೋ ರೈಸ್ ಮಾಡೋದ ಆಯ್ತು, ಎಲ್ರೂ ಮಾತಾಡ್ಬೇಕಾ ಇದನ್ನ? ಮಾನ್ಯ ಸಭಾಧ್ಯಕ್ಷರೇ, ಸುನೀಲ್ ಕುಮಾರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ನಾನು ಸದನದಲ್ಲಿ ಇರಲಿಲ್ಲ. ನಾನು ನನ್ನ ಚೇಂಬರ್ನಲ್ಲಿ ಕೂತಿದ್ದೆ. ಆಗ ಚರ್ಚೆ ನಡೀತಾ ಇತ್ತು. ರಾಜಣ್ಣವರು ನಮ್ಮ ಮಂತ್ರಿಗಳು, ಪರಿಶಿಷ್ಟ ವರ್ಗದ ನಾಯಕರು. ಅವರು ರೈಸ್ ಮಾಡಿದ್ದಾರೆ. ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಅವರು ಆ ಕಡೆಯವರು ಇರ್ಬೋದು, ಈ ಕಡೆಯವರು ಇರ್ಬೋದು, ಯಾರ ಹೆಸರನ್ನು ಹೇಳಿಲ್ಲ. ಅವರು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು, ಅವರು ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕುಚ್ಯುತಿ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ, ಆ ಕಡೆ MLAಗಳಿರ್ಬೋದು, ಈ ಕಡೆ MLAಗಳಿರ್ಬೋದು, JDSನವ್ರು ಇರ್ಬೋದು, ಇಂಡಿಪೆಂಡೆನ್ಸ್ ಇರ್ಬೋದು, ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅಷ್ಟೇ ಅಲ್ಲ, ನಾಗರಿಕರಿಗೂ ರಕ್ಷಣೆ ಕೊಡಬೇಕು. ಯಾರೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು, ಕಾನೂನು ರೀತಿಯ ಕ್ರಮ ಆಗಲೇಬೇಕು. ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಂಬರ್ 1. ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಇದು ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂತ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂತ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರಕ್ಕಾಗೋದಿಲ್ಲ. ನಾವು 100ಕ್ಕೆ 100 ತನಿಖೆ ಮಾಡಿಸ್ತೇವೆ. ನೀವು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ. ನಾನು ಕೂತ್ಕೊಳ್ರಿ, ಆಯ್ತಲ್ಲ. ಆಯ್ತು, ಉತ್ತರ ಉತ್ತರ ಕಂಪ್ಲೀಟ್ ಆಗ ಮುಂಚೆ ಮಾತಾಡ್ತೀವಿ. ಉನ್ನತ ಮಟ್ಟದ ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ. ಅವ್ರು ಸಲಹೆ ಕೊಟ್ಟ ತಕ್ಷಣ ಎತ್ತೀತು ಅಂತ ತಕ್ಷಣ ಕೊಟಕಟ್ಟಿ ಅಂತ ಹೇಳಕ್ಕಾಗಲ್ಲ. ಎತ್ತು ಕರು ಆಗ್ತದ ಇಲ್ಲೋ ಅಂತ ನೋಡ್ಬೇಕು. ಈಗ ನಾನು ನೋಡಿ, ನಾವು ತನಿಖೆ ಮಾಡಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗಾಗಲೇ ನಾನು ಇವ್ರ ಜೊತೆನಲ್ಲಿ ಮಾತಾಡಿ, ಪರಮೇಶ್ವರ್ ಜೊತೆಲಿ ಮತ್ತೆ ಸೀನಿಯರ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ, ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು. ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ JDSನವರು ಇರಲಿ, ಮಿನಿಸ್ಟರ್ಗಳಿರಲಿ, ಬೇರೆ
ಬರೀ ಶಾಸಕ ಅಷ್ಟೇ ಆಗಿರ್ಲಿ ಎಲ್ರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ದು. ಅದಕ್ಕೋಸ್ಕರ ರಕ್ಷಣೆ ಕೊಡ್ತೀವಿ. ನಂಬರ್ 1. ನಂಬರ್ 2, ಯಾರ ಹೆಸರು ಹೇಳಿಲ್ಲ ಮಾಡ್ತೀವಿ. ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಜೊತೆ ಕಂಪ್ಲೇಂಟ್ ಕೊಟ್ಟಿದ್ದಾರ ಮಾನ್ಯ ಮಂತ್ರಿಗಳು, ಹೋಮ್ ಮಿನಿಸ್ಟ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರ. ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಉತ್ತರ ಕೊಟ್ಟಿರಲ್ಲ. 12 ಗಂಟೆ ಆಗಿದೆ, ಈಗ 13 ಗಂಟೆ. ಏನಾಗಿದೆ ಹೇಳಿ? ಅವರು ಈ ಸಾಲ್ಸ್ ಸೀನಿಯರ್ ಮೆಂಬರ್. ಈಗ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಬೇಕಾಗಿರುವಂತದ್ದು ಉನ್ನತ ಮಟ್ಟದ ಅಲ್ಲ, ನಾನ್ ಮಾತಾಡಕ್ಕಾದ್ರೂ ಬಿಡಿ ದಯವಿಟ್ಟು. ಇಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಗಳು ಇನ್ವಾಲ್ವ್ಮೆಂಟ್ ಇದೆ. ಎಲ್ರಿ ಹೇಳಿದಾರೇನ್ರಿ ರಾಜಣ್ಣ? ನೋಡಿ ಪತ್ರಿಕೆಯಲ್ಲಿ ಬಂದಿರೋದು ರಾಜಣ್ಣ ಹೇಳಿದಾರೇನ್ರಿ? ನೀವೇ ಪತ್ರಿಕೆನೆಲ್ಲ ಕೋಟ್ ಮಾಡಿದ್ರಲ್ಲ ಮೊನ್ನೆ. ಅದಕ್ಕೆಪ್ಪ ಯಾರು ಇರ್ಲಿ, ಯಾರಾದ್ರೂ ಇರ್ಲಿ, ಈ ಕಡೆಯವರಾರು ಇರ್ಲಿ, ಆ ಕಡೆಯವರಾರು ಕೇಂದ್ರದವರಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರದ ಸಚಿವರಿದ್ದಾರ, ಕೇಂದ್ರದ ಕಾಂಗ್ರೆಸ್ ನಾಯಕರಿದ್ದಾರ, ಯಾರಿದ್ದಾರೆ? ತನಿಖೆ ಆಗ್ಬೇಕಲ್ವೇನ್ರಿ? ತನಿಖೆ ಆಗಿ ಹೆಂಗ್ ಗೊತ್ತಾಗ್ತದೆ ಯಾರಿದ್ದಾರೆ ಅಂತ? ಇಲ್ಲಿ ಕೇಂದ್ರದ ನಾಯಕರು, ನ್ಯಾಯಾಧೀಶರು, ಮಂತ್ರಿಗಳು ಎಲ್ಲ ಇರೋದ್ರಿಂದ ಇದನ್ನ ಜಡ್ಜ್, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಮಾಡಿ, ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಮಾಡಿ. ನಮಗೆ ಅನುಮಾನ ಆಗೋದು ಎಲ್ಲಿ ಅಂದ್ರೆ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳು ಈಗ ಕೇಂದ್ರ ನಾಯಕರ ಹತ್ರ ಪೊಲೀಸರು ಬರ್ಲಿಲ್ಲ, ಅವರು ಪೊಲೀಸರು ಹೋಗ್ತಾರ, ಒಳಗೆ ಬರ್ಲಿಲ್ಲ. ಇವತ್ತು ಸ್ಪಷ್ಟತೆ ಇಲ್ಲ. ಏನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ, ಒಳಗಡೆ ಕೂಡ ನೀವು ಯಾಕೆ ಮಾತಾಡ್ತೀರಿ? ಏನೇನೋ ಮಾತಾಡೋದು ದಯವಿಟ್ಟು ಕೂತ್ಕೊಳ್ಳಿ. ಯಾರಿಗೂ ಸಾಮರ್ಥ್ಯ ಮಾಡಿದ ಪ್ರಶ್ನೆ ಅಲ್ಲ. ನಿಮ್ಮ ಏನು ಸಲಹೆ ಸೂಚನೆ ಸ್ವೀಕರಿಸಿದ ಅಧ್ಯಕ್ಷರೇ, ಮಾತಾಡಿ. ನಿನ್ನೆ ದಿವಸ ಸದನದಲ್ಲಿ ಬಹಳ ಗಂಭೀರವಾದಂತ ಪ್ರಶ್ನೆಯನ್ನ, ವಿಚಾರವನ್ನ ಪ್ರಸ್ತಾಪ ಬಸವರಾಜ್ ಅವರು ಮಾಡಿದ್ರು, ಮತ್ತೆ ಸುನೀಲ್ ಅವರು ಮಾಡಿದ್ರು. ಮಾನ್ಯ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದ್ರು. ಮಾತನಾಡುವಾಗ ಅವ್ರು ಹೇಳಿದ್ದು, ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನ, ಅದೇ ಹನಿ ಟ್ರ್ಯಾಪ್ ಓಕೆ, ನಿರಂತರವಾಗಿ ಇದರ ಬಗ್ಗೆ ಮಾತುಗಳಾಗ್ತಾ ಇದೆ. ಅಶೋಕ್ ಒಂದು ಮಾತನ್ನು ಹೇಳ್ತಾ ಇದ್ರು, MLA-ಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಜಡ್ಜ್ಗಳಿದ್ದಾರೆ ಅನ್ನೋಂಥ ಮಾತು ಬಂತು. ಆ ಮಾತು ಬಂದಾಗ CM ಸಿಡಿದ, ಯಾರು ಹೇಳಿದ್ದು? ರಾಜಣ್ಣ ಹೇಳಿದ್ರೇನ್ರಿ ಅಂತ ಕೇಳ್ತಾರೆ. ನೋಡಿ ಎಲ್ಲಿಂದ ಎಲ್ಲಿ ತನಕ ಹೋಗ್ತಾ ಇದೆ ಈ ಸ್ಟೋರಿಗಳು, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾನು ಈಗಷ್ಟೇ ಶ್ರುತಿ ಅವ್ರಿಗೆ ಹೇಳ್ತಾ ಇದ್ದೆ, ಒಂದು ದೇಶ ಮತ್ತೊಂದು ದೇಶದ ಅಧಿಕಾರಿಗಳನ್ನು ಹನಿ ಟ್ರ್ಯಾಪ್ ಮಾಡುತ್ತೆ, ಮಾಹಿತಿ ಸಂಗ್ರಹಕ್ಕಾಗಿ ಹನಿ ಟ್ರ್ಯಾಪ್ ಮಾಡುತ್ತೆ. ಎಂಥ ಹನಿ ಟ್ರ್ಯಾಪ್ಗಳಾಗತ್ತೆ ಅಂತಂದ್ರೆ ನಾನು ಹೇಳಿದ್ನಲ್ವಾ, ಮದುವೆ ಆಗ್ತಾರೆ, ಜೊತೆಗೆ ಇರ್ತಾರೆ, ಬಂದು ಹೋಗಿದ್ದು ಅಂತಲ್ಲ, ಮದುವೆ ಆಗ್ತಾರೆ, ಮಕ್ಕಳಾಗ್ತಾರೆ, ಆದ್ರೂ ಹನಿ ಟ್ರ್ಯಾಪ್. ಆದರೆ ಆಕೆಗೆ ಅದೊಂದು ಏನಂತಾರೆ, ಅದಕ್ಕೆ ಅದೊಂದು ಆಪರೇಷನ್ ಟಾಸ್ಕ್ ಕೊಟ್ಟಿರ್ತಾರೆ. ಆಕೆ ಕೂಡ ಒಬ್ಬ ಇನ್ನೊಂದು ದೇಶದ ಮಿಲಿಟರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಅವಳಿಗೇನಿಲ್ಲ. ಆ ಗಂಡ ಇನ್ನೊಂದು ದೇಶದ ದೊಡ್ಡ ಅಧಿಕಾರಿ ಏನ್ ಮಾಡ್ತಾನೆ ಕೆಲಸ ಅಂತ ಬೇಕಷ್ಟೇ, ಅದನ್ನ ರವಾನೆ ಮಾಡಬೇಕು. ಇಂಥದ್ದೆಲ್ಲ ಇದೆ. ಸಾಧ್ಯ ಆದರೆ ನಾನು ಬ್ರಹ್ಮಾಸ್ತ್ರದಲ್ಲಿ ಅದರ ಬಗ್ಗೆ ಕೊಡ್ತೀನಿ, ಹನಿ ಟ್ರ್ಯಾಪ್ಗಳು ಹೆಂಗೆಲ್ಲ ಆಗಿದೆ ಅಂತೇಳಿ. ಈಗೊಂದು ಬ್ರೇಕ್ ಆದ ನಂತರ ಈ ಹನಿ ಟ್ರ್ಯಾಪ್ ಸುದ್ದಿ ಇವತ್ತು ಇರುವಂಥದ್ದು, ಅದರ ಸಮಸ್ತ ಮಾಹಿತಿಗಳನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಅದರ ಜೊತೆಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಯುವತಿಯರೇ, ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಇಂಥದ್ದು ಹನಿ ಟ್ರ್ಯಾಪ್ಗಳಾಗತ್ತೆ. ಇದು ಫಿಸಿಕಲಿ ಅಲ್ಲಿ ಹೋಗಿ ಬಂದು ಮಾತಾಡುವಂಥದ್ದು ಬೇರೆ. ನಿಮ್ಮ ಫೇಸ್ಬುಕ್ನ ಮೆಸೆಂಜರ್ನಲ್ಲಿ ಒಂದು ಕಾಲ್ ಬರ್ಬೋದು, ಹಾಯ್ ಹಲೋ ಅಂತ ಅಂದ್ಬಿಟ್ಟು. ಪಾಪ ಅಮಾಯಕರು ಒಮ್ಮೊಮ್ಮೆ ಆ ಫೋನ್ ಎತ್ತಿಬಿಟ್ಟ ತಕ್ಷಣ ಆ ಕಡೆಯಿಂದ ಹುಡುಗಿ ಅಪ್ರೋಚ್ ಮಾಡ್ತಾಳೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅದು, ಆಯಿತಾ.
ಇಲ್ಲಿದ್ದವ ಅದಕ್ಕೆ ಟ್ರಿಗರ್ ಆಗ್ತಾನೆ, ಆಮೇಲೆ ಅವರು ಕೆಲವು ಡಿಮಾಂಡ್ಗಳನ್ನು ಮಾಡ್ತಾರೆ. ಆ ಕಡೆಯಿಂದ ನೀವೇನು ಅವ್ರ ಜೊತೆ ಮಾತಾಡ್ತಾ ಇರ್ತೀರಿ, ನೀವೇನು ಕ್ರಿಯೆಗಳನ್ನು ಮಾಡ್ತಾ ಇರ್ತೀರಿ ಅದನ್ನು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಬೆತ್ತಲೆ ವಿಡಿಯೋಗಳನ್ನು ನಿಮಗೆ ಕಳಿಸ್ತಾರೆ. ದುಡ್ಡು ಕೊಡು, ಇಲ್ಲ ಅಂತಂದರೆ ಆನ್ ಏರ್ ಇಂಟರ್ನೆಟ್ಗೆ ಹಾಕ್ತೀನಿ ಅಂತೇಳಿ. ಈ ಥರ ಮದುವೆಯಾದವರು ಯುವಕ ಯುವತಿಯರು ಭಯಪಟ್ಟು ಆತ್ಮಹತ್ಯೆ ಮಾಡಿಕೊಂಡ ಅನೇಕ ಘಟನಾವಳಿಗಳಿದೆ. ನಿಮಗೆ ಅದರ ಇನ್ ಡೀಟೇಲ್ ಮಾಹಿತಿ ಕೊಡಬೇಕಾಗಿತ್ತು, ಬಟ್ ಸೆಷನಲ್ಲಿ ಇದರ ಬಗ್ಗೆ ಜೋರು ಗಲಾಟೆ ಆಗ್ತಾ ಇದೆ. ಬನ್ನಿ ಲೈವ್ ನೇರ ಪ್ರಸಾರದಲ್ಲಿ ಏನಾಗ್ತಾ ಇದೆ ಕೇಳೋಣ ಬನ್ನಿ. ಇಷ್ಟೊಂದು ಜನ ಇವರು ಮಾತಾಡ್ಕೊಂಡು ಬಂದಿದ್ದಾರೆ. ನನ್ನ ಉತ್ತರ ಕೇಳಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಅವರು ಮಾತಾಡುವ ಮಾನ್ಯ ಅಧ್ಯಕ್ಷರೇ, ಇದು ಇಸ್ ನಾಟ್ ದಿ ವೇ ಆಫ್ ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲ, ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲ. ತನಿಖೆ ಆಗ್ಬೇಕಂತ ದಿಸ್ ಇಸ್ ವೆರಿ ಬ್ಯಾಡ್, ದಿಸ್ ಇಸ್ ವೆರಿ ಬ್ಯಾಡ್. ನಮ್ಮವ್ರಿಗೆಲ್ಲ ಹೇಳಿ ಯಾರು ಮಾತಾಡ್ತಾರೆ ಇಷ್ಟೊಂದು ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಓದ್ಬಿಡ್ತೀನಿ. ಇವರು ಕೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಓದ್ತೀನಿ. ಸರ್, ನಿಮ್ಮ ಕುರ್ಚಿಗೆ ಕೇಳ್ರಿ ಪಾಪ ಅವ್ನು ಕಾಪಾಡಿ, ಕಾಪಾಡಿ. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂದ್ಮೇಲೆ ನಿಮ್ಗೆ ಬೇಕಾಗಿರೋದು ಯಾವ ಉನ್ನತ ಮಟ್ಟ ಏನಾಗೋದಿಲ್ಲ, ಏನು ಆಗಲ್ಲ ಅಂದ್ರೆ ನಿಮ್ ಸಲಹೆನೂ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡಿಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮೇಲಿನ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳಿದ್ದೇನೆ ಮತ್ತು ಓದಿದ್ದೇನೆ. ಅನೇಕರು ಬಜೆಟ್ ಅನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ, ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರನ್ನೂ ಅಭಿನಂದಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಸುಮಾರು ಈ ಸದನದ 80 ಜನ ಮಾನ್ಯ ಸದಸ್ಯರು ಚರ್ಚೆನಲ್ಲಿ ಭಾಗವಹಿಸಿದ್ದಾರೆ. ನಾನು ನಿಮಗೆ ಧನ್ಯವಾದಗಳನ್ನು ಮೊದಲು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಹೊಸಬರಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದೀನಿ. ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ, ಅವರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆಗಳನ್ನು ಹೇಳಿದ್ದಾರೆ, ಬಜೆಟ್ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ನಿಮ್ಮ ಮಾತು ಕೇಳಲ್ಲ, ಕೇಳಲ್ರಿ, ಕೇಳಲ್ಲ. ಸದನದಲ್ಲಿ ನಾನು ಗಮನಿಸಿದ ಹಾಗೆ 4-5 ವಿಚಾರಗಳನ್ನು ಪ್ರಮುಖವಾಗಿ ಇಟ್ಟುಕೊಂಡು ಚರ್ಚಿಸಲಾಗಿದೆ. ಮುಖ್ಯವಾಗಿ ರಾಜ್ಯದ ಸಾಲ ಹಾಗೂ ಆರ್ಥಿಕ ಪರಿಸ್ಥಿತಿ, ಗ್ಯಾರಂಟಿ ಯೋಜನೆ 2 ಗ್ಯಾರಂಟಿ ಯೋಜನೆಗಳು, 3 ಎಸ್ಸಿಪಿ ಮತ್ತು ಟಿಎಸ್ಪಿ ವಿಚಾರ, ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿ, ಕ್ಷೇತ್ರಗಳ ಅಭಿವೃದ್ಧಿ ಅನುದಾನ ಹಾಗೂ ಪ್ರದೇಶವಾರು ಅಭಿವೃದ್ಧಿ ಕುರಿತಂತೆ ಚರ್ಚಿಸಲಾಗಿದೆ. ನಾನು ರಾಜ್ಯಪಾಲರ ಭಾಷಣದ ಮೇಲೆ